ಹೀಗಾಗಿ ನಾನು ಕರ್ತನಿಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಏಮನ್. ನನಗೋಸ್ಕರವಾಗಿ ಪ್ರಾರ್ಥನೆ ಮಾಡಿದಂಥ ನಿಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಏಮನ್. ಹಿಂತಿರುಗಿ ಮುಂಚಾನೆ ಬಂದು ಪಟ್ಟಣಕ್ಕೆ ಸೇರ್ಲಿಕ್ಕೆ ಕರ್ತನ ಕೊಟ್ಟಂಥ ಕೃಪೆಗಾಗಿ ನಾನು ಕರ್ತನಿಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ. ವೇಗವಾಗಿ ಒಂದೆರಡು ವಾಕ್ಯಗಳನ್ನು ಏಮನ್ ಓದಿ ಕರ್ತನ ಏಮನ್ ಆಲೋಚನೆಯನ್ನು ಪಡೆದುಕೊಳ್ಳಿಕ್ಕಾಗಿ ಹೋಗುವ. ಯೋಹಾನ್ ಸುವಾರ್ತೆ ಬಹಳ ಸುಪರಿಚಿತವಾದಂಥ ಒಂದು ವಾಕ್ಯ ಭಾಗದ ಕಡೆಗೆ ಇವತ್ತು ಮುಂಚಾನೆ ವೇಳೆಯಲ್ಲಿ ಪುನಃ ನಿಮ್ಮನ್ನು ನಡೆಸಲಿಕ್ಕೋಸ್ಕರವಾಗಿ ಯೋಹಾನ್ ಸುವಾರ್ತೆ ಅದರ 6ನೇ ಅಧ್ಯಾಯ ಏಮನ್. ಯೋಹಾನ ಸುವಾರ್ತೆ ಅದರ 6ನೇ ಅಧ್ಯಾಯ ಏಮನ್. ಅದರ 5 ಮತ್ತು 6ನೇ ವಾಕ್ಯವನ್ನ ಏಮನ್ ಓದಬೇಕಾಗಿ ಕರ್ತನ ನಾಮದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಯೋಹಾನ ಸುವಾರ್ತೆ 6ನೇ ಅಧ್ಯಾಯ 5 ಮತ್ತು 6ನೇ ವಾಕ್ಯ. ಹೀಗಿರಲಾಗಿ ಯೇಸು ಕಣ್ಣೆತ್ತಿ ನೋಡಿದಾಗ ಬಹು ಜನರ ಗುಂಪು ತನ್ನ ಬಳಿಗೆ ಬರುವುದನ್ನು ಕಂಡು ಇವರಿಗೆ ಊಟಕ್ಕೆ ನಾವು ಎಲ್ಲಿಂದ ರೊಟ್ಟಿ ಕೊಂಡು ತರೋಣ ಎಂದು ಫಿಲಿಪ್ಪನನ್ನು ಯೇಸು ಕೇಳ್ತಾ ಇದ್ದಾರೆ. ತಾನು ಮಾಡಬೇಕೆಂದಿದ್ದದ್ದು ತನಗೆ ತಿಳಿದಿದ್ದರು. ಆಮೆನ್. ಪರೀಕ್ಷಿಸುವುದಕ್ಕಾಗಿ ಈ ಮಾತನ್ನು ಕೇಳಿದ್ರು. ಪ್ರೈಸ್ ಗಾಡ್. ಪಕ್ಕದಲ್ಲಿರೋರು ನೋಡಿ ಹೇಳ್ರಿ, ದೇವರು ಎಲ್ಲವನ್ನ ಮಾಡಲಿಕ್ಕೆ ಶಕ್ತನು. ಕಮಾನ್ ಹೇಳಿ, ದೇವರು ಎಲ್ಲವನ್ನ ಮಾಡಲಿಕ್ಕೆ ಸರ್ವಶಕ್ತನು. ಆದರೂ ಕೆಲವೊಂದು ಸಮಯಗಳಲ್ಲಿ ನಮ್ಮನ್ನ ಪರೀಕ್ಷಿಸಲಿಕ್ಕೋಸ್ಕರವಾಗಿ ಮಾತ್ರ ಕೆಲವಾರು ವಿಷಯಗಳನ್ನು ಕರ್ತನು ತಿರುಗಿ ನಮ್ಮ ಬಳಿಯಲ್ಲಿಯೇ ಕೇಳ್ತಾರೆ. ಆಮೇಲೆ ಕಾರಣ ಇಷ್ಟೇ, ಈ ವಿಷಯದಲ್ಲಿ ನಮ್ಮ ಅಭಿಪ್ರಾಯ ಏನು ಕರ್ತನಿಗೆ ಗೊತ್ತಾಗಬೇಕಾಗಿದೆ. ಆಮೇಲೆ ನಾನು ತಿರುಗಿ ಹೇಳ್ತೇನೆ ರೀ, ದೇವರೆಲ್ಲವನ್ನ ಮಾಡಲಿಕ್ಕೆ ಶಕ್ತಿ. ಆಮೇಲೆ ಇವತ್ತು ನಿಮ್ಮ ಪರಿಸ್ಥಿತಿ ಏನೇ ಇರ್ಬೋದು, ಇವತ್ತು ನೀವು ಹಾದೋಗ್ತಾ ಇರುವಂತಹ ವಿಷಯಗಳು ಏನೇ ಇರ್ಬೋದು, ಇವತ್ತು ನೀವು ಹಾದೋಗ್ತಾ ಇರುವಂತಹ ಏಮನ್ನು ಕಾರ್ಯಗಳು ಯಾವುದೇ ಆಗಿರ್ಬೋದು, ಎಲ್ಲವನ್ನ ಮಾಡಲಿಕ್ಕೆ ದೇವರು ಸರ್ವಶಕ್ತರು. ಆಮೇಲೆ ಎಲ್ಲವನ್ನ ನಡೆಸಲಿಕ್ಕೆ ದೇವರು ಸರ್ವಶಕ್ತರು. ಬಟ್ ಒಂದು ಪ್ರಶ್ನೆ ದೇವರು ಫಿಲಿಪ್ಪನ ಹತ್ರ ಕೇಳ್ತಾ ಇದ್ದಾರೆ. ಗಾಡ್ ವಾಂಟ್ಸ್ ಅವರ್ ರೆಸ್ಪಾನ್ಸ್ ಸಮ್ಟೈಮ್ಸ್. ದೇವರಿಗೆ ನಮ್ಮ ರೆಸ್ಪಾನ್ಸ್ ಬಹಳ ಮುಖ್ಯ. ಬೈ ದಿಸ್ ವರ್ಡ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಈ ವಾಕ್ಯದ ಮೂಲಕವಾಗಿ ನಮಗೊಂದು ಕಾರ್ಯ ಅರ್ಥ ಆಗ್ತದೆ. ಒಂದು ಅದ್ಭುತ ಮಾಡುವುದಕ್ಕಿಂತ ಮೊದಲು ಗಾಡ್ ವಾಂಟ್ಸ್ ಟು ನೋ ವಾಟ್ ಈಸ್ ಅವರ್ ರೆಸ್ಪಾನ್ಸ್. ಏ ಸ್ವಾಮಿ, ಅದ್ಭುತ ಮಾಡಲಿಕ್ಕೆ ಶಕ್ತರ? ಕಮಾನ್ ಮಾತಾಡಿ. ಸರ್ವಶಕ್ತರು. ನನ್ನ ದೇವ್ರ ಶಕ್ತರಲ್ಲ, ನನ್ನ ದೇವ್ರ ಸರ್ವಶಕ್ತರ. ಅಂದರೆ ಏನು ಬೇಕಾದರೂ ಮಾಡಲಿಕ್ಕೆ ಕರ್ತನಿಗೆ ಆಗ್ತದೆ. ಇವತ್ತು ನೀವು ಅಂದ್ಕೊಂಡಿರ್ಬೋದು, ನೀವು ದೇವರನ್ನ ಲಿಮಿಟ್ ಮಾಡಿರ್ಬೋದು. ದೇವ್ರಿಗೆ ಇಷ್ಟೇ ಆಗೋದು, ಇದು ಮಾತ್ರ, ಇದು ಮಾತ್ರ. ಅಯ್ಯೋ, ದೇವರಿಗೆ ಈ ಕಾರ್ಯಗಳು ಹೇಗೆ ಮಾಡಿ? ನೋ, ದೇವರು ಎಲ್ಲವನ್ನ ಮಾಡಲಿಕ್ಕೆ ಶಕ್ತರು, ಸರ್ವಶಕ್ತರಾಗಿದ್ದ. ಕರ್ತನಿಗೆ ಬೇಕಾಗಿರುವಂಥದ್ದು ನೋಡ್ರಿ, ಏಮನ್ ಯೇಸು ಸ್ವಾಮಿ ಈವರೆಗೂ ತುಂಬ ಅದ್ಭುತಗಳನ್ನು ಮಾಡಿದ್ದಾರೆ. ಈ ಸ್ಟಾರ್ಟೆಡ್ ಇಸ್ ಮಿರಾಕಲ್ ಇನ್ ಗಾಸ್ಪಲ್ ಆಫ್ ಜಾನ್ ಚಾಪ್ಟರ್ 2, 2ನೇ ಅಧ್ಯಾಯದಲ್ಲಿ. ಆಮೇಲೆ ಯೇಸು ಸ್ವಾಮಿ ನೀರನ್ನು ದ್ರಾಕ್ಷಾರಸವನ್ನಾಗಿ ಮಾಡಿ, ಬೈಬಲ್ ಹೇಳ್ತಾ ಇದೆ, ಯೇಸು ಸ್ವಾಮಿ ಅದ್ಭುತಗಳನ್ನು ಪ್ರಾರಂಭಿಸಿದರು. ಈ ಸ್ಟಾರ್ಟೆಡ್ ದ ಮಿರಾಕಲ್. ಫಸ್ಟ್ ಮಿರಾಕಲ್ ವಾಸ್ ವಾಟರ್ ಚೇಂಜಿಂಗ್ ಇಂಟು ವೈನ್. ಮೊದಲ ಏಮನ್ ಅದ್ಭುತ, ಸಾಧಾರಣ ನೀರನ್ನು ರುಚಿ ಬದಲಾಯಿಸಲಿಕ್ಕೂ, ಅದರ ಕಲರ್ ಬದಲಾಯಿಸಲಿಕ್ಕೂ, ಅದರ ಸತ್ವ ಬದಲಾಯಿಸಲಿಕ್ಕೂ, ಅದರ ಇಂಗ್ರೀಡಿಯೆಂಟ್ಸ್ಗಳನ್ನು ಇಲ್ಲದನ್ನು ಕೊಡಲಿಕ್ಕೂ. ಕಮಾನ್, ಅರ್ಥ ಮಾಡ್ಕೊಳ್ರಿ. ಫಸ್ಟ್ ಮಿರಾಕಲ್, ಮೊದಲ ಅದ್ಭುತದಲ್ಲೇ ದೇವರು ತೋರಿಸ್ಬಿಟ್ರು. ಏಮನ್ ಸಿಂಪಲ್ ಆಗಿರುವ ಕಾರ್ಯವನ್ನು ಕರ್ತನ ಕೈಗಳಿಗೆ ಬಿಟ್ಟು ಕೊಡುವಾಗ ಅಸಾಧಾರಣವಾದಂಥ ಏಮನ್ ಅಲ್ಲಿ ನಮ್ಮ ಯೋಚನೆಗಳಿಗೆ ನಿಲ್ಲದಂಥ ಏಮನ್ ಅದ್ಭುತಗಳನ್ನು ಮಾಡಲಿಕ್ಕೆ ದೇವರು ಶಕ್ತರು. ಜೀಸಸ್ ಜಸ್ಟ್ ವಾಂಟೆಡ್ ಅ ಸಬ್ಸ್ಟೆನ್ಸ್ ಆಫ್ ವಾಟರ್ ಓವರ್ ದೇರ್. ಯೇಸು ಸ್ವಾಮಿಗೆ ಬೇಕಾಗಿದ್ದದ್ದು ಅದ್ಭುತ ಮಾಡಲಿಕ್ಕೆ ಏನು? ನೀರಷ್ಟೇ. ಜಸ್ಟ್ ಒಂದು ನೀರನ್ನು ತೆಗೆದು ಏನು ಬೇಕಾದರೂ ಮಾಡಲಿಕ್ಕೆ ಕರ್ತನ ಶಕ್ತರೆಂಬುದಾಗಿ ತೋರಿಸಿದ್ರು. ಈ ಭಾಗದಲ್ಲಿ ದೇವರು ತೋರಿಸ್ತಾ ಇದ್ದಾರೆ, ನಮ್ಮಲ್ಲಿ ಇರುವಂಥದ್ರಲ್ಲಿ ಎಲ್ಲವನ್ನು ಮಾಡಲಿಕ್ಕೆ ದೇವರು ಶಕ್ತರು. ಮೊದಲ ಅದ್ಭುತದಲ್ಲಿ ಸಾದಾ ನೀರನ್ನು ತೆಗೆದು
ರುಚಿ ಬದಲಾಯಿಸ್ಲಿಕ್ಕೂ, ಶಕ್ತಿ ಬದಲಾಯಿಸ್ಲಿಕ್ಕೂ, ಇಂಗ್ರೀಡಿಯೆಂಟ್ಸ್ ಅನ್ನು ಕೊಡ್ಲಿಕ್ಕೂ, ಎಲ್ಲ ಮಾಡ್ಲಿಕ್ಕೂ. ನಿಮ್ಗೆ ಅರ್ಥ ಮಾಡಿಸ್ಲಾ? ರುಚಿ ಇಲ್ಲದಂತ ನಮ್ಮ ಜೀವಿತಕ್ಕೆ ಕರ್ತನು ರುಚಿ ಕೊಡ್ಲಿಕ್ಕೆ ಶಕ್ತನ್ರಿ. ಆಮೇಲೆ ಟೇಸ್ಟ್ ಇಲ್ಲದ ನಮ್ಮ ಲೈಫಿಗೆ ಟೇಸ್ಟ್ ಕೊಡ್ಲಿಕ್ಕೆ ನನ್ನ ದೇವರು ಶಕ್ತರು. ಕರ್ತನಿಗೆ ಬೇಕಾಗಿರ್ತಕ್ಕಂಥದ್ದು ಒಂದೇ, ಹಿ ವಾಂಟ್ಸ್ ಯುವರ್ ರೆಸ್ಪಾನ್ಸ್. ಇಲ್ಲಿ ಕಲ್ಬಾನೆಗಳಲ್ಲಿ ನೀರು ತುಂಬಿಸ್ಲಿಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಅಲ್ಲಿ ಹೇಳಿದಾಗ ಯೇಸು ಸ್ವಾಮಿ ನೋಡ್ತಾ ಇದ್ದದ್ದು ಅವರ ರೆಸ್ಪಾನ್ಸ್ ಅಲ್ಲ. ಇಲ್ಲಿ ಮದುವೆ ಪಾರುಪತ್ಯಗಾರನು ಮನೆಯವರೆಲ್ಲ ಟೆನ್ಷನ್ ಆಗಿದ್ದಾರೆ, ಏನಿಲ್ಲ ಅಂತ ಕಮನ್ ಹೇಳಿ, ದ್ರಾಕ್ಷಾರಸ ಇಲ್ಲ ಅಂತ ಟೆನ್ಷನ್ ಆಗಿದ್ದಾರೆ. ಇದರ ಮಧ್ಯದಲ್ಲಿ ಯೇಸು ಸ್ವಾಮಿಯ ತಾಯಿಗೆ ಆಲ್ರೆಡಿ ಹೋಗಿ ಇವರೆಲ್ಲ ಕೇಳ್ಕೊಂಡ್ರು, ಅಮ್ಮ ನಿಮ್ಮ ಮಗನಿಗೆ ಹೇಳು, ಸ್ವಲ್ಪ ಇನ್ಫ್ಲೂಯೆನ್ಸ್ ಏನಾದರೂ ಮಾಡಿಸು, ಒಂದು ಅದ್ಭುತ ಇಲ್ಲಿ ಮಾಡಲಿ ಅಂತ. ಅಂದರೆ ಆಲ್ರೆಡಿ ಗೊತ್ತಿತ್ತು ಕೆಲವರಿಗೆ ಈ ಯೇಸು ಸ್ವಾಮಿ ಏನು ಬೇಕಾದರೂ ಮಾಡಲಿಕ್ಕೆ ಶಕ್ತರೆಂಬುದಾಗಿ. ಬಟ್ ಕಾರ್ಯ ಏನಾಯ್ತಂದರೆ ಅವರು ಹೋದ ರೂಟ್ ಸ್ವಲ್ಪ ಬದಲಾಗ್ಬಿಡ್ತಷ್ಟೆ. ನೇರವಾಗಿ ಯೇಸು ಸ್ವಾಮಿ ಹತ್ರ ಹೋಗಿ ಕೇಳಬಹುದಾದಂಥ ವಿಷಯವನ್ನ ಈಗ ತಾಯಿ ಹತ್ರ, ತಂದೆ ಹತ್ರ, ಅವ್ರ ಹತ್ರ ಇವ್ರ ಹತ್ರ ಹೋಗಿ ಕೇಳಬೇಕಾದ ಅವಶ್ಯಕತೆ ಇಲ್ಲ. ಮದರ್ ಮೇರಿ ಪ್ಲೀಸ್ ಡೂ ಸಮಥಿಂಗ್, ಮದರ್ ಮೇರಿ ಇನ್ಫ್ಲೂಯೆನ್ಸ್. ನೋ, ಇಲ್ಲಿ ಕರೆಕ್ಟಾಗಿ ಕ್ಲೀನಾಗಿ ಗೊತ್ತಾಗ್ತದೆ ಯಾರ ಇನ್ಫ್ಲೂಯೆನ್ಸು ನಡೆಯುವುದಿಲ್ಲ. ನಮ್ಮ ಜೀವಿತದಲ್ಲಿ ಏನಾದರೂ ನಡಿಬೇಕಾದ್ರೆ ನಾನು ನೀವು ಮೊಣಕಾಲು ಹಾಕಬೇಕು. ನಮ್ಮ ಜೀವಿತದಲ್ಲಿ ಏನಾದರೂ ನಡಿಬೇಕಾದ್ರೆ ನಾವು ದೇವ ಸಮ್ಮುಖದಲ್ಲಿ ಕೂತ್ಕೋಬೇಕು. ನಾವು ಯಾವಾಗ ಮೊಣಕಾಲು ಹಾಕ್ತೇವೆ, ನಾವು ಯಾವಾಗ ಕೂತ್ಕೊಳ್ತೇವೆ, ನಮಗೋಸ್ಕರವಾಗಿ ಎಲ್ಲವನ್ನ ಮಾಡಲಿಕ್ಕೆ ನನ್ನ ದೇವರು ಶಕ್ತರಾಗಿದ್ದಾರೆ. ಕರ್ತನಿಗೆ ಬೇಕಾಗಿದ್ದದ್ದು ವಾಟ್ ಇಸ್ ದ ರೆಸ್ಪಾನ್ಸ್, ಅವ್ರ ರೆಸ್ಪಾನ್ಸಿಂಗ್. ಈ ಯೋಹಾನ್ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಸಹ ನಾವು ನೋಡ್ತಾ ಇರ್ತಕ್ಕಂಥದ್ದು ಇಷ್ಟೇ. ಯೇಸು ಸ್ವಾಮಿ ಆಲ್ರೆಡಿ ಪ್ಲ್ಯಾನ್ ಮಾಡಿಬಿಟ್ಟಿದ್ದಾರೆ ಅಲ್ವಾ? ದಟ್ಸ್ ವಾಟ್ ವಿ ರೀಡ್ ಇನ್ ದ 6th verse. But this he said to test him, for he himself knew what he would do. ಯೇಸು ಸ್ವಾಮಿ ಆಲ್ರೆಡಿ ಪ್ಲ್ಯಾನ್ ಮಾಡಾಗಿದೆ. ಕಮಾನ್, ನನಗೋಸ್ಕರ ಪಕ್ಕದಲ್ಲಿ ಇರೋರಿಗೆ ಕೈ ಕೊಟ್ಟು ಹೇಳ್ರಿ, ನಿಮ್ಮ ಜೀವಿತದಲ್ಲಿ ಏನೆಲ್ಲ ಮಾಡಬೇಕು ಅಂತ ಯೇಸು ಸ್ವಾಮಿ ಆಲ್ರೆಡಿ ಪ್ಲ್ಯಾನ್ ಮಾಡಿ ಆಗಿದೆ. What all needs to happen, what all needs to come in your life, God already has planned everything. ನಾನು ಕಳೆದ ವಾರದಲ್ಲೆಲ್ಲ ಹೇಳಿದ ಹಾಗೆ ಮಾರ್ನಿಂಗ್ ಪ್ರೇಯರಲ್ಲಿ, God created man on the 6th day. ದೇವರು ಮನುಷ್ಯನನ್ನು 6ನೇ ದಿವಸ ಸೃಷ್ಟಿ ಮಾಡಿ. ನಮ್ಮ ಮಕ್ಕಳಿಗೆ ಕೇಳಿದ್ರು ಹೇಳ್ತಾರೆ ಅದು. ಕಾರಣ ಏನು ಗೊತ್ತಾ? ಈ 6 ದಿವಸಗಳ ಕಾಲ ಈ ಮನುಷ್ಯನಿಗೆ ಏನೆಲ್ಲ ಬೇಕು ದೇವರೆಲ್ಲ ಸೃಷ್ಟಿ ಮಾಡಿ ಆಗಿದೆ. ಹಲ್ಲೆಲೂಯಾ. ಎಲ್ಲ ಆದ ಮೇಲೆ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡ್ತಾ ಇರೋದು. ಅರ್ಥ ಮಾಡ್ಕೊಳ್ರಿ, ನನ್ನ ಕುರಿತಾಗಿ ದೇವರೆಲ್ಲ ಪ್ಲ್ಯಾನ್ ಮಾಡಾಗಿದೆ. ಹಲ್ಲೆಲೂಯಾ. ನನ್ನ ನಿಮ್ಮ ಕುರಿತಾಗಿ, ನಮ್ಮ ಕುಟುಂಬಗಳ ಕುರಿತಾಗಿ, ನಮ್ಮ ವಿಷಯಗಳ ಕುರಿತಾಗಿ ದೇವರು ಎಲ್ಲವನ್ನ ಆಲ್ರೆಡಿ ಪ್ಲ್ಯಾನ್ ಮಾಡಿ ಆಗಿದೆ. God just wants our response in midst of all the things that we are going through. ನಮ್ಮ ಜೀವಿತದಲ್ಲಿ ನಾವು ಹಾದು ಹೋಗ್ತಾ ಇರ್ತಕ್ಕಂಥ ಕೆಲವು ವಿಷಯಗಳ ಮಧ್ಯದಲ್ಲಿ ನಮ್ಮ ರೆಸ್ಪಾನ್ಸ್ ದೇವರಿಗೆ ಬೇಕು. ನಾನು ತಿರುಗಿ ಹೇಳ್ತೇನೆ, ಯುವರ್ ರೆಸ್ಪಾನ್ಸ್ ಈಸ್ ಇಂಪಾರ್ಟೆಂಟ್ ಟು ಗಾಡ್. ನಿಮ್ಮ ರೆಸ್ಪಾನ್ಸ್, ಪ್ರತಿಕ್ರಿಯೆ ದೇವರಿಗೆ ಬಹಳ ಮುಖ್ಯ. ಕೆಲವು ಸಮಯಗಳಲ್ಲಿ ಈ ಪ್ರತಿಕ್ರಿಯೆ ಕೊಡುವ ಸಮಯದಲ್ಲೇ ಪ್ಯಾನಿಕ್ ಆಗ್ಬಿಡೋದು ನಾವು. ಕಮಾನ್, ಅರ್ಥ ಮಾಡ್ಕೊಳ್ರಿ. ನಿಮ್ಮ ಹತ್ರ ದೇವರು ಏನಾದರೂ ಪ್ರತಿಕ್ರಿಯೆ ಎದುರು ನೋಡೋದಕ್ಕಿಂತ ಮುಂಚೆ ದೇವ್ರಿಗೆ ಗೊತ್ತು ಏನು ಮಾಡಬೇಕು ಅಂತ. ನಿಮ್ಮ ಪ್ರತಿಕ್ರಿಯೆ ಮೇಲೆ ಅಲ್ಲ ದೇವ್ರು ಮಾಡೋದು. ಅರ್ಥ ಆಗ್ತಾ ಇದೆಯಾ? ನಿಮ್ಮ ಪ್ರತಿಕ್ರಿಯೆ ತೆಗೆದುಕೊಂಡು ಅಲ್ಲ ದೇವರು ಕಾರ್ಯ ಮಾಡುವುದು. ದೇವರು ಆಲ್ರೆಡಿ ಪ್ಲಾನ್ ಮಾಡಿ ಆಗಿದೆ. ಕರ್ತನಿಗೆ ನಿಮ್ಮ ಪ್ರತಿಕ್ರಿಯೆ ಬೇಕಷ್ಟೇ. ವಾಟ್ ಈಸ್ ಯುವರ್ ರೆಸ್ಪಾನ್ಸ್? ದೇಶದಲ್ಲಿ ಯುದ್ಧ ನಡೀತಾ ಇದೆ. God has already planned what all should happen, what should happen, when things will happen. ನಮ್ಮ ಪ್ರತಿಕ್ರಿಯೆ ಏನಿದ್ರ ಮಧ್ಯದಲ್ಲಿ? ಕಮಾನ್ ಹೇಳಿ. ನನ್ನ ಪ್ರತಿಕ್ರಿಯೆ, ನಿಮ್ಮ ಪ್ರತಿಕ್ರಿಯೆ ಏನು? ಕಮಾನ್ ಹೇಳಿ. ಪ್ರಾರ್ಥಿಸೋದು ನಮ್ಮ ಪ್ರತಿಕ್ರಿಯೆ. In every circumstances, Jesus is telling, pray. Praying should be your response. Prayer should be your responsibility. ಪ್ರಾರ್ಥನೆ ಅನ್ನುವಂಥದ್ದು ನಮ್ಮ ಜೀವಿತದ ರೆಸ್ಪಾನ್ಸಿಬಿಲಿಟಿ ಆಗಿ
ಆಮೇಲೆ ನಾವು ಕರ್ತನ ಕಡೆಗೆ ತೋರಿಸುವಂಥ ಪ್ರತಿಕ್ರಿಯೆ ಆಗಿ ಮಾರ್ಪಡಬೇಕು. ಇದು ನನ್ನ ಕರ್ತವ್ಯ. ದೇಶದಲ್ಲಿ ಏನಾದರೂ ನಡೆಯುವಾಗ ವಿಶ್ವಾಸಿಯ ಕರ್ತವ್ಯ ಏನು? ಪ್ರಾರ್ಥಿಸುವುದು. ಪಟ್ಟಣದಲ್ಲಿ ಏನಾದರೂ ನಡೀತಾ ಇದ್ರೆ ವಿಶ್ವಾಸಿಯ ಪ್ರತಿಕ್ರಿಯೆ ಏನು? ವಿಶ್ವಾಸಿ ನ್ಯೂಸ್ ಬ್ಯೂರೋ ಆಗಬಾರ್ದು. A believer should not become a news bureau. ಅಲ್ಲಿಂದ ಕೆಲವು ಕಾರ್ಯಗಳನ್ನು ತಿಳ್ಕೊಂಡು, ಇಲ್ಲಿಂದ ಕೆಲವು ಕಾರ್ಯಗಳನ್ನು ತಿಳ್ಕೊಂಡು ಮತ್ತೊಬ್ಬರಿಗೆ 100 ಜನರಿಗೆ ಹೇಳೋರು ಆಗಬಾರ್ದು. ಕರ್ತನು ಕೆಲವು ಕಾರ್ಯಗಳನ್ನು ನನಗೂ ನಿಮಗೂ ತೋರಿಸುವಾಗ ಅರ್ಥ ಮಾಡ್ಕೊಳ್ರಿ, ಇದರ ಮಧ್ಯದಲ್ಲಿ ನನ್ನ ಪ್ರತಿಕ್ರಿಯೆ ಏನು ಅಂತ ದೇವರು ತಿಳಿದುಕೊಳ್ಳಿಕ್ಕಾಗಿ ದೇವರು ಕೆಲವು ಕಾರ್ಯಗಳನ್ನು ನನಗೆ ತೋರಿಸುವುದು. ಕೆಲವು ವಿಷಯಗಳನ್ನು ಯಾರಿಗೆ ತೋರಿಸೋದ, ಕೆಲವು ಕಾರ್ಯಗಳನ್ನು ನಿಮಗೆ ತೋರಿಸ್ತಾರ ದೇವರು? ತೋರಿಸ್ತಾರ? ಇದನ್ನು ಯಾರೊಟ್ಟಿಗೆ ಶೇರ್ ಮಾಡ್ಲಿಕ್ಕೆ ಅಲ್ಲ, ಆಯ್ತಾ? ನಿಮಗೆ ತೋರಿಸೋದು ಇದನ್ನು 100 ಜನರ ಹತ್ರ ಹೋಗಿ ಹೇಳ್ಕೊಂಬನ್ನಿ ಅಂತ ಅಲ್ಲ ತೋರಿಸೋದು. ಈ ವಿಷಯಕ್ಕೋಸ್ಕರ ಪ್ರಾರ್ಥಿಸ್ರಿ. ಗಾಡ್ ನೋಸ್ ಯು ಆರ್ ಫೇತ್ಫುಲ್. ದೇವರಿಗೆ ಗೊತ್ತು ಕೆಲವು ಕಾರ್ಯಗಳನ್ನ ಇವರಿಗೆ ನಾನು ತೋರಿಸುವಾಗ ದೀಸ್ ಆರ್ ದ ಫೇತ್ಫುಲ್ ಪೀಪಲ್, ದೇ ವಿಲ್ ನಾಟ್ ಗೋ ಅಂಡ್ ಶೇರ್ ಇಟ್ ಟು ಸಮಬಡಿ. ಇವ್ರು ಯಾರಿಗೂ ಹೋಗಿ ವಿಷಯಗಳನ್ನು ಹೇಳುವುದಿಲ್ಲ, ಇವ್ರ ಪ್ರಾರ್ಥನೆಯಲ್ಲಿ ಪ್ರತಿಕ್ರಿಯೆ ತೋರಿಸ್ತಾರೆ. ಇವ್ರ ಪ್ರಾರ್ಥನೆಯಲ್ಲಿ ಕಾರ್ಯಗಳು ಹೇಗೆ ನಡಿಬೇಕೆಂಬುದಾಗಿ ಇವರು ಡಿಸೈಡ್ ಮಾಡ್ತಾರೆ. ಯಾಕೆ ದೇವರಿಗೆ ನಮ್ಮ ಪ್ರತಿಕ್ರಿಯೆ ಮುಖ್ಯ? ಈ ವಿಷಯಗಳಲ್ಲಿ ನಾವು ಪ್ರಾರ್ಥಿಸುವಾಗ ನಾವು ಪ್ರಾರ್ಥಿಸುವಂತೆ ಎಲ್ಲವನ್ನು ಮಾಡುವಂಥ ದೇವರಿದ್ದಾರೆ. ಹಲ್ಲೆಲೂಯಾ. ಹಾಗಾದ್ರೆ ದೇವರು ಇಲ್ಲದಿದ್ರೆ ಮಾಡಲ್ವಾ ಅಂತ ಕೇಳಿದ್ರೆ ತಪ್ಪು. ಇಲ್ಲದಿದ್ರೂ ದೇವರೆಲ್ಲವನ್ನು ಮಾಡ್ತಾರೆ. ಬಟ್ ಪ್ರಾರ್ಥಿಸುವಾಗ ಪುತ್ರನ ನಾಮ ಮಗನ ನಾಮದಲ್ಲಿ ಕೇಳಿಕೊಳ್ಳುವ ಎಲ್ರಿಗೂ ಉತ್ತರವನ್ನ ದಯಪಾಲಿಸ್ತೇನೆ ಎಂಬುದಾಗಿ ಇರುವಂತಹ ಇನ್ಸ್ಟ್ರಕ್ಷನ್ನ ಪ್ರಕಾರ ನಾವು ಪ್ರಾರ್ಥಿಸುವಾಗ ನಿಶ್ಚಯವಾಗಿ ಈ ವಿಷಯಕ್ಕಾಗಿ ದೇವರು ಪ್ರತಿಕ್ರಿಯೆಯನ್ನು ಸೂಚಿಸ್ತಾರೆ. ಕಮಾನ್. ನೀವು ರೆಸ್ಪಾಂಡ್ ಮಾಡಬೇಕಾಗಿರೋದು ನ್ಯೂಸ್ ಚಾನಲಲ್ಲಿ ಅಲ್ಲ, ನೀವು ರೆಸ್ಪಾಂಡ್ ಮಾಡಬೇಕಾಗಿರೋದು ವಾಟ್ಸಪ್ ಗ್ರೂಪ್ಗಳಲ್ಲಿ ಅಲ್ಲ, ನೀವು ರೆಸ್ಪಾಂಡ್ ಮಾಡಬೇಕಾಗಿರೋದು ನ್ಯೂಸ್ ಚಾನಲ್ನ ಕಮೆಂಟ್ ಭಾಗಗಳಲ್ಲ. ನೀವು ಕೆಲವು ವಿಷಯಗಳನ್ನು ರೆಸ್ಪಾಂಡ್ ಮಾಡಬೇಕಾಗಿರೋದು ಮೊಣಕಾಲ ಮೇಲೂ ಪ್ರಾರ್ಥನೆಯಲ್ಲೂ. ಫಿಲಿಪ್ಪನಿಗೆ ಅರ್ಥ ಆಗಲಿಲ್ಲ. ಫಿಲಿಪ್ ಡಿಂಟ್ ಅಂಡರ್ಸ್ಟ್ಯಾಂಡ್ ವೈ ಜೀಸಸ್ ಇಸ್ ಆಸ್ಕಿಂಗ್ ದಿಸ್ ಕ್ವಶನ್. ಫಿಲಿಪ್ಪನಿಗೆ ಗೊತ್ತಾಗ್ತಾ ಇಲ್ಲ, ಯಾಕೆ ಸ್ವಾಮಿ ಈ ಪ್ರಶ್ನೆ ನನ್ನ ಹತ್ರ ಕೇಳ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಯಾರ ಹತ್ರ ಕೇಳದ ಕೆಲವು ಪ್ರಶ್ನೆಗಳು ನಮ್ಮ ಹತ್ರ ಕರ್ತನ್ ಕೇಳುವುದಾದ್ರೆ ಕರ್ತನಿಗೆ ಏನೋ ಯೋಜನೆ ಇದೆ ಅದರ ಹಿಂದೆ. ಇಲ್ಲಿ ಸ್ವಾಮಿ ಫಿಲಿಪ್ಪನ ಹತ್ರ ಕೇಳ್ತಾ ಇದ್ದಾರೆ, ನಿನ್ ಪ್ರತಿಕ್ರಿಯೆ ಏನಪ್ಪ? ನಾನು ಎಲ್ಲ ಪ್ಲಾನ್ ಮಾಡಿ ಇಟ್ಟಿದ್ದೇನೆ, ಬಟ್ ವಾಟ್ ಇಸ್ ಯೋರ್ ರೆಸ್ಪಾನ್ಸ್ ಇನ್ ದಿಸ್ ಮ್ಯಾಟರ್? ಫಿಲಿಪ್ಪನ್ ರೆಸ್ಪಾನ್ಸ್ ಏನು ಗೊತ್ತಾ? ಏನು ಹೇಳ್ರಿ? ಕೆಳಗಡೆ ವಾಕ್ಯದಲ್ಲಿ ಹೇಳ್ತದೆ, ಇಷ್ಟು ಜನರಿಗೆ ಆಹಾರ ತರಬೇಕಾದ್ರೆ ಮಿನಿಮಮ್ 200. ಹೋದ್ರೆ ವಾಕ್ಯವನ್ನು read that verse, 7th verse. Philip answered him, 200 dinar worth of bread is not sufficient for them, that every one of them may have a little. I like that word. ಸ್ವಲ್ಪ ಆದರೂ ಕೊಡಬೇಕಾದ್ರೆ ಮನುಷ್ಯನಿಗೆ ಇಷ್ಟೆಲ್ಲ ಮಾಡಲಿಕ್ಕಾಗೋದು, ಸ್ವಲ್ಪ ಮಾತ್ರ ಮಾಡೋಕ್ಕಾಗೋದು ಮನುಷ್ಯನಿಗೆ. ಫಿಲಿಪ್ಪ ಅವನ ಕೆಪಾಸಿಟಿಯಲ್ಲಿ ಮಾತಾಡ್ತಾ ಇದ್ದಾನೆ. ದೇವರು ಅವರ ಕೆಪಾಸಿಟಿಲಿ ಪ್ಲ್ಯಾನ್ ಮಾಡಾಗಿದೆ. ನಾವು ನಮ್ಮ ಕೆಪಾಸಿಟಿಲಿ ನಾವು ನೋಡ್ತಾ ಇದ್ದೇವೆ ಕೆಲವು ಕಾರ್ಯಗಳನ್ನು. ದೇವರು ಅವರ ಕೆಪಾಸಿಟಿ ಪ್ರಕಾರ ಎಲ್ಲ ಪ್ಲ್ಯಾನ್ ಓ ಮೈ ಗಾಡ್, ಅರ್ಥ ಆಗ್ತಾ ಇದೆ ಯಾರಿಗಾದ್ರು? ನಾವು ನಮ್ಮ ಕೆಪಾಸಿಟಿಯಲ್ಲೇ ನೋಡ್ತಾ ಇದ್ದೇವೆ. ದೇವರು ಅವರ ಕೆಪಾಸಿಟಿಯಲ್ಲಿ ಕಾರ್ಯ ಪ್ಲ್ಯಾನ್ ಮಾಡಿ ಆಗಿದೆ ಆಲ್ರೆಡಿ. ಯೇಸು ಸ್ವಾಮಿಗೆ ಆಲ್ರೆಡಿ ಗೊತ್ತು, ಇದರ ಮಧ್ಯದಲ್ಲಿ ಒಬ್ಬ ಸಣ್ಣ ಹುಡುಗ ಇದ್ದಾನೆ, ಅವನ ಕೈಯಲ್ಲಿ ಅವರ ಮಮ್ಮಿ 3 ದಿನದ ಮುಂಚಿತವಾಗಿ ಕೆಲವು ಬಾರ್ಲಿ ಬ್ರೆಡ್ಡು ಮತ್ತು 3 ದಿನ ಹಳೆ ಮೀನನ್ನು ಕಟ್ಕಳಿಸಿದ್ದಾರೆ. ನಮಗೆ ಗೊತ್ತ್ರಿ, ನಾವು ಫ್ರೆಶ್ಶು ಅಂತ ತಗೊಂಡು ಈ ಮಂಗಳೂರಲ್ಲಿ ತಿನ್ನುವ ಮೀನು ನಮ್ಮ ಕೈಗೆ ಬರುವಾಗ ಎಷ್ಟು ದಿನ ಆಗಿರ್ತದೆ ಗೊತ್ತಾ? ಹಿಡಿದು ಹೇಳ್ರಿ, ನಾವು ಮಂಗಳೂರಲ್ಲಿ ಮೀನು ತೊಗೊಂಡು ತಿಂತೀವಲ್ಲ, ಈ ಮೀನು ಫ್ರೆಶ್ ಅಂತ ಅಲ್ವ ನಾವು ಹೇಳೋದು.
ಹೌದಾ ಇಲ್ವಾ? ಈ ಮೀನು ನಮ್ಮ ಕೈಗೆ ಬರಲಿಕ್ಕೆ ಎಷ್ಟು ದಿನ ಆಗಿರ್ತದೆ ಗೊತ್ತಾ? ಓ, ಸುಮ್ಮನೆ ಒಂದು ಅಭಿಪ್ರಾಯ ಆದ್ರೆ ಹೇಳಿ. ಹಾಂ, 1 ತಿಂಗಳು. ಓಕೆ, ಬೇರೆ ಏನಾದರೂ? 15 ದಿನ. ಸಾಧಾರಣವಾಗಿ ಮೀನುಗಾರರು ಒಂದ್ಸತಿ ಹೋದರೆ ವಾರಕ್ಕೆ ಒಂದಾವರ್ತಿಯೋ, ಕೆಲವೊಮ್ಮೆ 10 ದಿನಕ್ಕೆ ಒಂದಾವರ್ತಿಯೋ, ಕೆಲವು ಬೋಟುಗಳು ಆಳಗಳಿಗೆ ದೂರ ಹೋದರೆ 10-15 ದಿನ ಆಗ್ತದೆ ಅವರು ಹೋಗಿ ತಲುಪಿ ಮತ್ತೆ ಅಲ್ಲಿಂದ ಹಿಡ್ಕೊಂಡು ಬರುವಾಗ. ಅದನ್ನು ನಮ್ಮ ಮನೆಗೆ ತೊಗೊಂಬಂದು ಹೇಳ್ತೀವಿ, ವಾ ಎಂಥ ಫ್ರೆಶ್ಶು ಮೀನು, ಈಗ ಹಿಡ್ದ ಮೀನು, ನಾವು ಹೋಗಿ ಹಿಡ್ಕೊಂಬಂದಂಗೆ. ಆಲ್ರೆಡಿ 6 ದಿನ ಆಗಿರೋ ಮೀನು ನಮ್ಮ ಕೈಗೆ ಸಿಕ್ಕುವಾಗಲೇ ನಾವು ಹೇಳ್ತೀವಿ ಎಂಥ ಫ್ರೆಶ್ಶು ಮೀನು ಅಂತ. ಈ ತಾಯಿ ಆಲ್ರೆಡಿ ಯಾವಾಗ ಹಿಡ್ದಿರೋ ಮೀನೋ ಗೊತ್ತಿಲ್ಲ, ಈ ಹುಡುಗನಿಗೆ ಇರಲಿ ಹೊಟ್ಟೆ ಹಸ್ಕೊಂಡು ಇರೋದು ಬೇಡ ಅಂತ ಹೇಳಿ ತಾಯಿ ಏನು ಮಾಡಿದ್ದಾಳೆ, ಕೆಲವು ರೊಟ್ಟಿಗಳು ಒಂದು 2 ಮೀನನ್ನ ಕೊಟ್ಟು ಕಳಿಸಿದ್ದಾಳೆ. ನಾನು ಕೇಳಲ್ಲ, ಈ ಮೀನು ಈ ರೊಟ್ಟಿ ತಂದು ನಿಮ್ಮ ಕೈಲಿ ಕೊಟ್ಟರೆ ತಿಂತೀರಾ? ಮಾತಾಡಿ. ಹುಡುಗ ತಂದದ್ದು ಅಂತ ನಿರಾಕರಿಸಿ ಕ್ಯಾನ್ಸಲ್ ಮಾಡ್ತೇವೆ. ನನ್ನ ಹತ್ರ ಬಂದಿದ್ರೆ ನಾನು ಹೇಳ್ತಾ ಇದ್ದಿದ್ದು, ಯಾವಾಗ ಮಾಡಿದ್ದಪ್ಪ? ಕೆಲವೊಮ್ಮೆ ರಾತ್ರಿ ಮಾಡಿದ ಬೆಳಿಗ್ಗೆ ತಿನ್ನಲ್ಲ ನಾವು, ಹೌದಾ ಇಲ್ವಾ? ನಾವು ತಿಂತೇವಲ್ಲ. ಈ ರೊಟ್ಟಿ ಮಾಡಿ 3 ದಿನ ಆಗಿದೆ, ನಿಮಗೆ ಹೆಂಗೋ ಗೊತ್ತಿಲ್ಲ, ಮೀನು ನಮಗೆ ಫ್ರೆಶ್ ಕಾಯಿಸಿದ್ರೇ ಟೇಸ್ಟ್. ಈ ತಾಯಿ 3 ದಿನದ ಮುಂಚೆ ಮೀನೆಲ್ಲ ಕಾಯಿಸಿ ಕೊಟ್ಟು ಕಳಿಸಿದ್ದಾಳೆ. ನನ್ನ ಯೋಚನೆ, ನನ್ನ ಅಭಿಪ್ರಾಯ, ಆಲ್ರೆಡಿ ಮೀನೆಲ್ಲ ಸ್ಮೆಲ್ ಬರಲಿಕ್ಕೆ ಆರಂಭಿಸಿರ್ಬೋದು. ಆದರೂ ಇದರ ಮಧ್ಯದಲ್ಲಿ ಆಂಡ್ರ್ಯೂ ಎಂಬುದಾಗಿ ಹೇಳ್ತಕ್ಕಂಥ ಒಬ್ಬ ಶಿಷ್ಯ, ಬೇರೆ ಸುವಾರ್ತೆಗಳಲ್ಲಿ ಹೇಳಲ್ಪಟ್ಟಿದೆ. ಸ್ವಾಮಿ ಕೇಳ್ತಾ ಇದ್ದಾರೆ, ನಿಮ್ಮಲ್ಲಿ ಏನಾದರೂ ಇದೆಯಾ ಅಂತ. ಇದನ್ನು ಹುಡುಕ್ಲಿಕ್ಕೆ ಹೋದಂಥ ಶಿಷ್ಯನ ಕೈಗೆ, ಆಂಡ್ರ್ಯೂ ಕೈಗೆ ಏನು ಸಿಕ್ತು? ಒಬ್ಬ ಸಣ್ಣ ಹುಡುಗ, ಅವನ ಕೈಯಲ್ಲಿ ಇದ್ದಂಥ ಈ ರೊಟ್ಟಿ ಮತ್ತು ಮೀನುಗಳು ಸಿಕ್ತು. ಈ ಹುಡುಗ ಒಳ್ಳೆ ಮನಸ್ಸುಳ್ಳವಂತೆ. ಎಲ್ಲ ಮಕ್ಕಳಿಗೆ ಈ ಮನಸ್ಸಿರುವುದಿಲ್ಲ, ಎಲ್ಲ ಮಕ್ಕಳಿಗೆ ಈ ಮನಸ್ಸಿರುವುದಿಲ್ಲ. ಈ ಹುಡುಗನ ಒಳ್ಳೆ ಮನಸ್ಸಿದೆ. ಈ ಹುಡುಗನಿಗೆ ಒಳ್ಳೆ ಸೇವೆಯ ಆ ಒಂದು ಹೇಗೆ ಹೇಳ್ಬೋದು, ಆ ಒಂದು ದಾಹ, ಆ ಒಂದು ಮೈಂಡ್ ಸೆಟಪ್ ಆಲ್ರೆಡಿ ಬಂದಿದೆ ಆಮೇಲೆ. ನಾನು ಕೊಡುವಾಗ ನನಗೆ ಕೊಡಲ್ಪಡ್ತದೆ. ಸಾಧಾರಣ ನಮ್ಮ ಮಕ್ಕಳಿಗೆ 4 ಚಾಕ್ಲೇಟ್ ಇದ್ದರೆ, ಯಾರಾದ್ರಿಗೆ ಬಂದಾಗ 1 ಚಾಕ್ಲೇಟ್ ಕೊಡ್ರಿ ಅಂದರೆ ಅವ್ರು ಹೇಳ್ತಾರೆ, ಮತ್ತು ನನಗೆ 3 ಇರ್ತದಲ್ಲ ಅಂತ. ಈ ಮಗು ಅವನಲ್ಲಿ ಇದ್ದದ್ದೆಲ್ಲ ಕೊಡಲಿಕ್ಕೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್, ಆಯಿತಾ? ಇವನು ಸ್ವಲ್ಪ ಇಟ್ಕೊಂಡು ಮತ್ತೆ ಕೊಡಲಿಲ್ಲ, ಇವನಲ್ಲಿ ಇದ್ದದ್ದೆಲ್ಲ ಕೊಟ್ಟು ಕಳಿಸ್ಬಿಟ್ಟ. ಯಾರ ಕೈಗೆ? ಆಂಡ್ರ್ಯೂ ಕೈ ಕೊಟ್ಟು ಕಳಿಸ್ತಾ ಇದ್ದಾನೆ. ಯಾರಿಗೆ ಕೊಡಲಿಕ್ಕೆ? ಕಮಾನ್ ಹೇಳಿ, ಯಾರಿಗೆ ಕೊಡಲಿಕ್ಕೆ? ನೀವು ಕೊಡ್ತಾ ಇರೋದು ಯೇಸು ಸ್ವಾಮಿಗಾಗಿ. ನೀವು ಕೊಡ್ತಾ ಇರೋದು ಯಾರೋ ಕೈಯಲ್ಲಿ ಇರ್ಬೋದು, ನೀವು ಕೊಡ್ತಾ ಇರೋದು ಯಾರಿಗೆ? ಕಮಾನ್. ನೀವು ಏನಾದರೂ ದೇವರ ರಾಜ್ಯಕ್ಕಾಗಿ ಮಾಡುವಾಗ ನಾನು ಇವ್ರ ಕೈ ಕೊಡ್ತಾ ಇದ್ದೇನೆ ಅಂತ ಮನಸ್ಸಲ್ಲಿ ಇಟ್ಕೊಂಡು ಕೊಡಬೇಡಿ. ಈ ಹುಡುಗನಿಗೆ ಗೊತ್ತು, ನಾನು ಕೊಡ್ತಾ ಇರೋದು ದೇವರಿಗೆ, ನಾನು ಕೊಡ್ತಾ ಇರುವಂಥದ್ದು ಯೇಸು ಸ್ವಾಮಿಗೆ. ನಾನು ಕೊಟ್ಟು ಕಳಿಸಿದ ಆಂಡ್ರ್ಯೂ ಕೈಲಿ ಆಗಿರ್ಬೋದು. ಹೋದ್ರೆ ವಾಕ್ಯ ಒಂದು ಕೆಳಗಡೆ 8th verse. One of his disciple, ಆತನ ಶಿಷ್ಯನಲ್ಲಿ ಒಬ್ಬನಾಗಿರುವ ಸೀಮೋನ್ ಪೇತ್ರನ ತಮ್ಮನಾದ ಆಂದ್ರಿಯನು ಆತನಿಗೆ ಇಲ್ಲಿರುವಂಥ ಒಬ್ಬ ಹುಡುಗನ ಬಳಿಯಲ್ಲಿ 5 ಬಾರ್ಲಿ ಜವೆ ಗೋಧಿಯ ರೊಟ್ಟಿಗಳು 2 ಮೀನುಗಳು ಅವೆ. ಆದರೆ ಇಷ್ಟು ಜನರಿಗೆ ಯಾತಕ್ಕಾದು? ನಾವು ಕೊಡುವಾಗೆಲ್ಲ ನಮ್ಮ ಯೋಚನೆ ಹಿಂಗೇನೆ, ಅಯ್ಯೋ ನಂದು ಸಣ್ಣದಾಗೋಯ್ತು, ನನಗಿರೋದ್ರಲ್ಲಿ ನಾನು ಕೊಡ್ತಾ ಇದ್ದೇನಲ್ಲ. ಕಮಾನ್, ದೇವರು ನೋಡ್ತಾ ಇರೋದು ನಿಮ್ಮ ರೆಸ್ಪಾನ್ಸನ್ನು. ದೇವರು ನೋಡ್ತಾ ಇರೋದೇನನ್ನ? ನನ್ನ ರೆಸ್ಪಾನ್ಸ್. ವಾಟ್ ಈಸ್ ಯೋರ್ ರೆಸ್ಪಾನ್ಸ್ ಇನ್ ಮಿಡ್ಸ್ ಆಫ್ ಯು ಥಿಂಗ್ಸ್? ಒಂದು ಕಷ್ಟ ಬಂದಾಗ ದೇವರು ನೋಡ್ತಾ ಇರೋದೇನನ್ನ? ಕಮಾನ್ ಹೇಳಿ, ಕಮಾನ್ ಅರ್ಥ ಮಾಡ್ಕೊಳ್ಳಿ. ಒಂದು ಕಷ್ಟ ಬಂತು ನಿಮ್ಮ ಜೀವಿತದಲ್ಲಿ, ದೇವರು ನೋಡ್ತಾ ಇರೋದು ಏನನ್ನ? ನೀವು ಯಾರ ಹತ್ರ ಓಡ್ತೀರಾ, ನೀವು ಯಾರ ಹತ್ರ ಹೋಗ್ತೀರಾ, ಇದು ಯಾವುದಲ್ಲ. ದೇವರು ನೋಡ್ತಾ ಇರೋದು ನಿಮ್ಮ ರೆಸ್ಪಾನ್ಸ್ ಏನು. ಕಷ್ಟ ಬರುವಾಗ ನಿಮ್ಮ ರೆಸ್ಪಾನ್ಸ್ ಏನು? ಪ್ರಾರ್ಥಿಸ್ತೀರಲ್ಲ, ಜನರನ್ನು ಹುಡ್ಕೊಂಡು ಹೋಗ್ತೀರ.
ಪ್ರಾರ್ಥಿಸ್ತೀರಾ, ಇಲ್ಲದೆ ಹೋದ್ರೆ ನೀವು ನಿಮ್ಮದೇ ರೀತಿಯಲ್ಲಿ ಕಾರ್ಯಗಳನ್ನು ಹ್ಯಾಂಡಲ್ ಮಾಡ್ತೀರಾ. ಯುವರ್ ರೆಸ್ಪಾನ್ಸ್ ಇಸ್ ಇಂಪಾರ್ಟೆಂಟ್. ನಮ್ಮ ರೆಸ್ಪಾನ್ಸ್ ಬಹಳ ಮುಖ್ಯ ದೇವರಿಗೆ. ಇಲ್ಲಿ ವಾಕ್ಯ ಅದನ್ನೇ ನೋಡ್ತಾ ಇರ್ತಕ್ಕಂಥದ್ದು. ಜೀಸಸ್ ಇಸ್ ಲುಕಿಂಗ್ ಔಟ್ ಆಫ್ ಎವ್ರಿಬಡೀಸ್ ರೆಸ್ಪಾನ್ಸ್. ಮೊದಲು ಯಾರ ರೆಸ್ಪಾನ್ಸ್ ನೋಡಿದ್ರು? ಕಮಾನ್ ಹೇಳ್ರಿ. ಫಿಲಿಪ್ಪನ ರೆಸ್ಪಾನ್ಸ್ ನೋಡಿದ್ರು. ಸೆಕೆಂಡ್ ಯಾರ ರೆಸ್ಪಾನ್ಸ್ ನೋಡಿದ್ರು? ಈ ನಿಮ್ಮಲ್ಲಿ ಏನಾದರೂ ಇದೆಯಾ ಅಂತ ಕೇಳಿದಾಗ ನಮ್ಮಲ್ಲಿ ಇಲ್ಲ 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 ಅಂತ ಹೇಳ್ಕೊಂಡಿರೋರೇ ಜಾಸ್ತಿ. ಇದ್ರ ಮಧ್ಯದಲ್ಲಿ ಕೆಲವರು ಹುಡುಕಕ್ಕೆ ಹೋಗಿದ್ದಾರೆ. ಏನನ್ನ? ಯಾರ ಹತ್ರ ಆದರೂ ಏನಾದರೂ ಇದೆಯಾ ಅಂತ. ನಿಮ್ಮ ಹತ್ರ ಇಲ್ಲದಿದ್ದರೂ ಅಟ್ಲೀಸ್ಟ್ ಯಾರ ಕೈಯಲ್ಲಾದರೂ ಇರುವುದನ್ನು ಏನು ಮಾಡಿ, ಜಸ್ಟ್ ಸಿ. ನಿಮ್ಮ ಕೈಲಿ ಆಗುವುದನ್ನಾದರೂ ಮಾಡಿ. ನೀವು ಅದ್ಭುತ ನಿಮ್ಮ ಜೀವಿತದಲ್ಲಿ ನಡಿಬೇಕಾದ್ರೆ ಸುಮ್ಮನೆ ಕೂತಿದ್ರೆ ನಡೆಯಲ್ಲ. ದೇವರೆಲ್ಲ ಮಾಡ್ತಾರೆ ಟೈಮ್ ಬಂದಾಗ. ದೇವರು ಮಾಡಬೇಕಾದ್ರೆ ದೇವರು ಎದುರು ನೋಡೋದು ನಮ್ಮ ರೆಸ್ಪಾನ್ಸ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ದೇವರು ನೋಡಿದ್ದು ಈ ಶಿಷ್ಯರ ರೆಸ್ಪಾನ್ಸ್. ಅದರಲ್ಲಿ ಒಬ್ಬ ಆಂಡ್ರ್ಯೂ ಏನು ಮಾಡ್ದ? ಸೀಮೋನ್ ಪೇತ್ರನ ಸಹೋದರ ಏನು ಮಾಡ್ತಾ ಇದ್ದಾನೆ? ಹೋಗಿ ಎಲ್ಲರ ಹತ್ರ ನೋಡಿ ಕೇಳ್ತಾ ಇದ್ದಾನೆ, ಏನಾದರೂ ಇದೆಯಾ, ಏನಾದರೂ ಇದೆಯಾ. ಇದರ ಮಧ್ಯದಲ್ಲಿ ಇನ್ನೊಬ್ಬನ ರೆಸ್ಪಾನ್ಸ್ ದೇವರು ನೋಡಿದ್ರು. ಯಾರ ರೆಸ್ಪಾನ್ಸ್? ಚಿಕ್ಕ ಹುಡುಗನ ರೆಸ್ಪಾನ್ಸ್. ನಾನು ಹೇಳ, ದೇವರ ರಾಜ್ಯದಲ್ಲಿ ಅದ್ಭುತ ನಡಿಬೇಕಾ, ದೇವರ ರಾಜ್ಯದ ಕಾರ್ಯ ನಡಿಬೇಕಾದ್ರೆ ಎಲ್ಲರೂ ಒಟ್ಟುಗೂಡಿದ್ರೆ ಮಾತ್ರ ನಡೆಯೋದು. ಅದು ಅವ್ರು ಮಾಡಲಿ, ಇದು ಇವ್ರು ಮಾಡಲಿ, ಅದು ಅವ್ರ ಕೆಲಸ, ಇದು ಇವ್ರ ಕೆಲಸ ಅಲ್ಲ ರೀ. ಎಲ್ಲರೂ ಒಟ್ಟು ಸೇರಿ ಮಾಡುವಾಗ ಮಾತ್ರ ಅಲ್ಲಿ ಅದ್ಭುತ ನಡೆಯುತ್ತೆ. ಅದ್ಭುತ ಮಾಡಿದ ಯೇಸು ಸ್ವಾಮಿ ಆದರೂ ತುಂಬ ಜನರ ರೆಸ್ಪಾನ್ಸ್ ಇದರ ಒಳಗಡೆ ಇದೆ. ಈ ಹುಡುಗನ ರೆಸ್ಪಾನ್ಸ್ ನೋಡಿದಾಗ ಯೇಸು ಸ್ವಾಮಿ ಆಲ್ರೆಡಿ ಗೊತ್ತು, ಇಲ್ಲೊಬ್ಬ ಹುಡುಗ ಇದ್ದಾನೆ, ಅವನು ಕೊಡ್ತಾನೆ ಅವನಲ್ಲಿ ಇರೋದನ್ನು. ಹಿ ವಿಲ್ ಗಿವ್ ವಾಟ್ ಹಿ ಹ್ಯಾಸ್. ಈವನ್ ನಾನು ಉಪಯೋಗಿಸ್ತೇನೆ. ಕಮಾನ್, ನಮ್ಮ ಮಕ್ಕಳು ಉಪಯೋಗವಾಗಬೇಕಾ, ನಮ್ಮ ತಲೆಮಾರುಗಳು ಉಪಯೋಗ ಆಗಬೇಕಾ? ಸಣ್ಣ ಪ್ರಾಯದಿಂದಲೇ ನಮ್ಮ ಕೈಲಾಗುವ ಎಲ್ಲ ಟ್ರೈನಿಂಗ್ ಅವ್ರಿಗೆ ಕೊಡಬೇಕು. ನಾನೆಲ್ಲ ಐ ಪ್ರೇಸ್ ಗಾಡ್ ಫಾರ್ ಹಿಸ್ ಪ್ಯಾರೆಂಟ್ಸ್. ಆ ಹುಡುಗನ ತಂದೆ ತಾಯಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಕೊಡುವಂಥ ಈ ಸೇವೆಯ ಮನೋಭಾವ ಇಷ್ಟು ಚಿಕ್ಕ ವಯಸ್ಸಲ್ಲೇ ಕಲಿಸ್ಕೊಟ್ಟಿದ್ದಾರಲ್ಲ. ನನ್ನ ಮಾತಲ್ಲಿ ಹೇಳಬೇಕಾದ್ರೆ ಅವನ ಸಂಡೇ ಸ್ಕೂಲ್ ಟೀಚರ್ ಯಾರೋ ಅವರಿಗೊಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಅವನನ್ನು ಇಷ್ಟು ಮಾತ್ರ ವಾಕ್ಯದಲ್ಲಿ ಬೆಳೆಸೋರಿದ್ದಾರಲ್ಲ ಅವರಿಗೆ ನಾನು ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಇವರೆಲ್ಲರಿಗಿಂತ ಇವರ ತಂದೆ ತಾಯಿರಿ ವೆರಿ ಇಂಪಾರ್ಟೆಂಟ್ ಪಾತ್ರ ಮಕ್ಕಳ ಜೀವಿತದಲ್ಲಿ. ಈ ತಂದೆ ತಾಯಿ ಬಹಳ ಕಲಿಸ್ಕೊಟ್ಟಿದ್ದಾರೆ ಮಕ್ಕಳಿಗೆ. ಈ ಹುಡುಗನಿಗೆ ಬಹಳ ಕಾರ್ಯಗಳನ್ನು ಕಲಿಸಿದ್ದಾರೆ. ನೋಡ್ರಿ, ನಮ್ಮ ಮಕ್ಕಳಿಗೆ ಉಪಯೋಗಿಸಲ್ಪಡಬೇಕಾದ್ರೆ ದೇವರು ನೋಡೋದೇನು? ತಂದೆ ತಾಯಿಯ ರೆಸ್ಪಾನ್ಸ್. ನಾವು ಹೇಗೆ ಬೆಳೆಸ್ತೇವೆ, ನಾವು ಹೆಂಗಿರ್ತೇವೆ, ನಾವು ಯಾವ ರೀತಿಯಲ್ಲಿ ಈ ಹುಡುಗನನ್ನು ಬೆಳೆಸ್ತಾ ಇದ್ದಾರೆ. ಎಲ್ಲ ಈ ಹುಡುಗನ ಒಂದು ಸಣ್ಣ ಕೆಲಸ, ಅವನಲ್ಲಿ ಇದ್ದದ್ದು ಹಳೇದೋ ಹೊಸದೋ ಫ್ರೆಶೋ ಅದು ಯಾವುದು ಬೇಡ ನಮಗೀಗ. ಅವನಲ್ಲಿ ಇದ್ದದ್ದನ್ನು ಕೊಡಬೇಕಾದ್ರೆ ಈ ಹುಡುಗನು ಒಳ್ಳೆ ತಿಳುವಳಿಕೆ ಉಳ್ಳವನು. ಅವನಿಗೆ ಗೊತ್ತು, ಡ್ಯಾಡಿ ಮಮ್ಮಿ ಕಲಿಸ್ಕೊಟ್ಟಿದ್ದಾರೆ, ಕೊಡಬೇಕು, ದೇವರ ರಾಜ್ಯಕ್ಕಾಗಿ ಏನಾದರೂ ಮಾಡಬೇಕು, ಕಲಿಸ್ಕೊಟ್ಟಿದ್ದಾರೆ. ಇವನ ರೆಸ್ಪಾನ್ಸನ್ನು ದೇವರು ನೋಡಿದ್ರು. ಇವರೆಲ್ಲರ ರೆಸ್ಪಾನ್ಸ್ ನಂತರ ಕೆಳಗಡೆ ಬಂದ್ರಿ. 10ನೇ ವಾಕ್ಯ, ಊಟಕ್ಕೆ ಕುಡಿಸಿರಿ. ಈಗ ಯೇಸುಸ್ವಾಮಿ ನೋಡ್ತಾ ಇರೋದು ಯಾರ ರೆಸ್ಪಾನ್ಸ್ ಗೊತ್ತಾ? ಈಗ ಇಷ್ಟನ್ನು ಇಟ್ಕೊಂಡು ಯೇಸುಸ್ವಾಮಿ ಊಟಕ್ಕೆ ಕೂಡಿಸಿ ಅಂತ ಶಿಷ್ಯರಿಗೆ ಹೇಳುವಾಗ ಶಿಷ್ಯ ರೆಸ್ಪಾನ್ಸ್ ಏನಿರ್ಬೋದು? ನಾವಾಗಿದ್ರೆ ಏನು ಹೇಳ್ತಾ ಇದ್ವಿ? ಈಗ ಒಂದಿಷ್ಟು ಜನ ಇದ್ದೇವಲ್ಲ, ಇಷ್ಟು ಜನರಿಗೆ ಒಂದೇ ಒಂದು ಸ್ವೀಟ್ ಇದೆ ನನ್ನ ಕೈಲಿ ಅಂದ್ಕೊಳ್ರಿ, ಒಂದು ಚಿಕ್ಕ ಸ್ವೀಟ್ ಇದೆ ನನ್ನ ಕೈಲಿ, ಇದಿಷ್ಟು ಜನರಿಗೆ ಕೊಡಬೇಕು. ನನಗೆ ಗೊತ್ತು ಇದರಲ್ಲಿ ಇರುವಂಥ 90% ಜನ ಹೇಳ್ತಾ ಇದ್ರಿ, ಅಷ್ಟೇ ನಮಗೆ ಬೇಡ, ಇಲ್ಲಿ ಒಂದು 2-3 ಜನ ಮಕ್ಕಳಿದ್ದಾರಲ್ಲ ಅವ್ರಿಗಾದರೂ ಕೊಟ್ಬಿಡಿ ಅಂತ ಹೇಳ್ತಾಯಿದ್ರಲ್ಲ. ಹೌದಾ ಇಲ್ವಾ? ನೀವು ಕೂತಿರೋದು ನೋಡಿ ನಮ್ಗೆ ಅದ್ರಲ್ಲಿ 3/4 ಬಾಲ್ ಬರಬೇಕು ಅನ್ನೋ ಕೂತಿದ್ದೀರಿ. ಓಕೆ, ಇಷ್ಟರಲ್ಲಿ ಯಾರಿಗೆ ಏನಂತ ಕೊಡ್ತಾರೆ?
ಇದು ಯಾವ್ದು ಯೋಚನೆ ಮಾಡಲಿಲ್ಲ. ಯೇಸ್ವಾಮಿ ಹೇಳಿದ ಹಾಗೆ ಜನರೆಲ್ಲ ಸಾಲಾಗಿ ಕೂತ್ಕೊಂಡ್ರು. ಏನು ಮಾಡ್ತಾರೋ ಹೇಗಾಗ್ತದೋ ಯಾವುದು ಟೆನ್ಷನ್ ಮಾಡಬೇಡಿ. ಕರ್ತನು ಹೇಳಿದ್ದನ್ನು ಸುಮ್ಮನೆ ಅನುಸರಿಸಲಿಕ್ಕೆ ಪ್ರಾರಂಭಿಸಿ. ಹೌ ಮೈ ಮಿರಾಕಲ್ ವಿಲ್ ಹ್ಯಾಪನ್, ಹೌ ಥಿಂಗ್ಸ್ ವಿಲ್ ಹ್ಯಾಪನ್, ಹೌ ಗಾಡ್ ವಿಲ್ ಡೂ ಇಟ್, ಯು ನೀಡ್ ನಾಟ್ ಥಿಂಕ್ ಮಚ್ ಅಬೌಟ್ ಇಟ್. ನಿಮ್ಗೆ ಇದರ ಕುರಿತಾಗಿ ಯಾವ ಟೆನ್ಷನ್ ಬೇಡ. ಕರ್ತನು ಹೇಳಿದ್ದನ್ನು ಹಾಗೆ ಮಾಡೋಣ. ಯೇಸ್ವಾಮಿ ಹೇಳಿದ್ರು, ಗುಂಪಾಗಿ ಪಂಕ್ತಿ ಹಾಗೆ ಸಿಟ್ ಡೌನ್, ಕೂತ್ಕೊಳ್ಳಿ. ಆಮೆನ್. ಬೈಬಲ್ ಹೇಳ್ತದೆ, ಇಟ್ ವಾಸ್ ಎ ಗ್ರೀನ್ ಪ್ಯಾಶ್ಚರ್, ಪೀಪಲ್ ಎಂಜಾಯ್ ಟು ಸಿಟ್ ಓವರ್ ದೇರ್. ಆಮೆನ್. ಅಲ್ಲಿ ಕೂತ್ಕೊಂಡ ನಂತರವಾಗಿ ಈ ರೊಟ್ಟಿಯನ್ನು, 11ನೇ ವಾಕ್ಯ, ಜೀಸಸ್ ಟುಕ್ ದ ಲೋವ್ಸ್ ವೆನ್ ಹಿ ಹ್ಯಾಡ್ ಗಿವನ್ ಥ್ಯಾಂಕ್ಸ್ ಹಿ ಡಿಸ್ಟ್ರಿಬ್ಯೂಟ್ ದೆಮ್ ಟು ಹಿಸ್ ಡಿಸೈಪಲ್ಸ್ and his disciples to those sitting down, and likewise of the fish as much as they wanted. And so when they were full, he said to his disciples, gather up the fragments that remain, so nothing is lost. ಕೆಳಗಡೆ ಹೋಗಿ. ಅವರಿಗೆ ತೃಪ್ತಿ ಆಗುವಷ್ಟು ದೇವರು ಕೊಟ್ಟರು. ಸ್ವಲ್ಪ ಕೊಡಬೇಕಾದ್ರೆ ಎಷ್ಟು ಬೇಕಿತ್ತು? ಫಿಲಿಪ್ಪನ್ ಲೆಕ್ಕಾಚಾರದ ಪ್ರಕಾರ 200 ಕನ್ನಡದಲ್ಲಿ ರೂಪಾಯಾ? ಓಕೆ, 200 ರೂಪಾಯಿ, 200 ಹಣ. ಇವರಿಗೆ ಸ್ವಲ್ಪ ಕೊಡಬೇಕಾದ್ರೂ 200 ಹಣ ಬೇಕಿತ್ತು. ಇವರಿಗೆ ಹಿಂಗೆ ತೃಪ್ತಿ ಆಗುವಷ್ಟು ಕೊಡಬೇಕಾದ್ರೆ ನಂಗೆ ಗೊತ್ತಿಲ್ಲ, ಫಿಲಿಪ್ಪನ್ ಸಿಗ್ದಾಗ ಕೇಳೋಣ. ಬಟ್ ಒಂದು ಕಾರ್ಯ ಸತ್ಯ, ಇವರನ್ನು ತೃಪ್ತಿ ಮಾಡ್ಲಿಕ್ಕಂತೂ ಆಗ್ತಾ ಇರಲಿಲ್ಲ. ಕೆಲವರು ಹಂಗೆ ಅಲ್ಲ, ಏನು ಮಾಡ್ರು ಕೆಲವ್ರಿಗೆ ತೃಪ್ತಿ ಮಾಡೋದು ಕಷ್ಟ. ನೀವು ಏನೇ ಮಾಡಿರಿ ಕೆಲವ್ರಿಗೆ ತೃಪ್ತಿ ಮಾಡೋಕ್ಕಾಗಲ್ಲ. ಎಲ್ಲ ಚೆನ್ನಾಗಿದ್ರು ಅವ್ರು ಹೇಳ್ತಾರೆ ಕಡೆಯಲ್ಲಿ, ಅಯ್ಯೋ ಮೊಸರಿಗೆ ಉಪ್ಪೇ ಹಾಕಿರಲಿಲ್ಲ, ಮೊಸರಲ್ಲಿ ಉಪ್ಪು ಸ್ವಲ್ಪ ಕಮ್ಮಿ ಇತ್ತು, ಮೊಸರಲ್ಲಿ ಕಲ್ಲು ಸಿಕ್ಬಿಡ್ತು, ಬಿಳಿ ಕಲ್ಲಿತ್ತು ಮೊಸರಲ್ಲಿ. ತೃಪ್ತಿ ಮಾಡ್ಲಿಕ್ಕೆ ಆಗಲ್ಲ ರೀ ಕೆಲವರನ್ನು. ಬಟ್ ಏಸು ಕೊಟ್ಟರೆ ತೃಪ್ತಿ ಆಗುವಾಗ ಕೊಡ್ತಾರೆ. ಸುಮ್ಮನೆ ಸಣ್ಣ ಕಾರ್ಯಗಳನ್ನು ಎದುರು ನೋಡಬೇಡ್ರಿ. ಏಸು ಸ್ವಾಮಿ ಕೊಡುವುದಾದರೆ ತೃಪ್ತಿ ಆಗುವ ಹಾಗೆ ಕೊಡ್ತಾರೆ. ಕಮಾನ್, ಪಕ್ಕದಲ್ಲಿ ಇರೋರನ್ನ ಕೈ ಕೊಟ್ಟು ಹೇಳ್ರಿ, ನಿಮ್ಮನ್ನು ತೃಪ್ತಿಗೊಳಿಸುವ ದೇವರು. ಅಲ್ಲ ಬೇಡ, ಹೌದಾ? ಹಾಂ, ಕೊಡಿ, ಎಲ್ಲರೂ ಕೈ ಕೊಟ್ರಿ. ನಿಮ್ಮನ್ನು ತೃಪ್ತಿಗೊಳಿಸುವ ದೇವರು. ಸ್ವಲ್ಪ ಕೊಟ್ಟು ನಿಮ್ಮನ್ನು ಸಂತೋಷ ಪಡಿಸೋ ದೇವರಲ್ಲ, ನಿಮ್ಮನ್ನು ತೃಪ್ತಿಗೊಳಿಸುವಂಥ ದೇವರು. ಇವ್ರಿಗೆ ಬೇಕಾಗಿರೋದು ನಿಮ್ಮ ರೆಸ್ಪಾನ್ಸ್. ಅರ್ಥ ಆಯ್ತಾ? ಇವ್ರಿಗೆ ಬೇಕಾಗಿರೋದೇನು? ನಮ್ಮ ರೆಸ್ಪಾನ್ಸ್, ನಮ್ಮ ಪ್ರತಿಕ್ರಿಯೆ ಇವ್ರಿಗೆ ಬೇಕು. ನೆಕ್ಸ್ಟ್ ಹೇಳಿದ್ರು, ಈಗ ಹೋಗ್ಬಿಟ್ಟು ನೀವು ಮಿಕ್ಕಿದ್ದೆಲ್ಲ ಆರಿಸ್ಕೊಂಡು ಬರಬೇಕು. ಕೆಲವ್ರು ತಿಂದ ಮೇಲೆ ಅವ್ರಿಗೆ ಅನಿಸೋದು ಇನ್ನು ಲೈಫಲ್ಲಿ ನನಗೆ ಹೊಟ್ಟೆನೇ ಹಸಿಯಲ್ವೇನೋ ಅನ್ನಲ್ಲ. ಕೆಲವೊಮ್ಮೆ ಹಂಗೆ ಅಲ್ಲ, ರಾತ್ರಿ ಒಳ್ಳೆ ಫುಲ್ಲು ಒಂದು ಎಲ್ಲ ಮದುವೆಗೂ ಅಲ್ಲೋ ಇಲ್ಲೋ ಹೋಗಿ ಒಳ್ಳೆ ಊಟ ಮಾಡಿ ಬಂದುಬಿಟ್ರೆ ಮತ್ತೆ ಊಟ ಇನ್ನೊಂದು ವಾರ ನಂಗೆ ಊಟ ಬೇಡ ಅಂತೇವೆ. ನೆಕ್ಸ್ಟ್ ಡೇ ಬೆಳಿಗ್ಗೆ ಆಗಲೇ ಕಾಯ್ತಾ ಇರ್ತೇವೆ, ಹೊಟ್ಟೆ ಹಸಿವು ಜಾಸ್ತಿ ಆಗಿರ್ತದೆ. ಯೇಸು ಸ್ವಾಮಿ ನೋಡ್ತಾ ಇದ್ರು, ಇವ್ರು ತೃಪ್ತರಾದಮೇಲೆ ಇವ್ರ ರೆಸ್ಪಾನ್ಸ್ ಹೆಂಗಿರ್ತದೆ, ಇವ್ರು ತೃಪ್ತರಾದಮೇಲೆ ಇವ್ರ ರೆಸ್ಪಾನ್ಸ್ ಹೆಂಗಿರ್ತದೆ. ಯೇಸು ಸ್ವಾಮಿ ನೋಡಿದಾಗ ಇದನ್ನೆಲ್ಲವನ್ನು ಎಲ್ಲರೂ ಏನು ಮಾಡ್ತಾ ಇದ್ದಾರೆ, ಎಲ್ಲವನ್ನು ಏಮನ್ ಆರಿಸ್ಕೊಂಡು ತೆಗೆದುಕೊಂಡು ಬರ್ತಾ ಇದ್ದಾರೆ. ಏಮನ್ ಕೆಳಗೆ ಬನ್ನಿರಿ. 13ನೇ ವಾಕ್ಯ, ಅವರು ಕೂಡಿಸಲಾಗಿ ಮಿಕ್ಕ ತುಂಡುಗಳಿಂದ 12 ಬುಟ್ಟಿ ತುಂಬಿದವು. ಇದ್ದದೆಷ್ಟು? ಅದ್ಭುತಕ್ಕೆ ಉಪಯೋಗಿಸಲ್ಪಟ್ಟದೆಷ್ಟು? 5 ರೊಟ್ಟಿ. ಮಿಕ್ಕಿದೆಷ್ಟೀಗ? ಇದರ ಮಧ್ಯದಲ್ಲಿ ದೇವ್ರು ನೋಡೋದು ನಮ್ಮ ರೆಸ್ಪಾನ್ಸನ್ನು. ಯಾರ ರೆಸ್ಪಾನ್ಸನ್ನು ಗೊತ್ತಾ? ಶಿಷ್ಯರ ರೆಸ್ಪಾನ್ಸನ್ನು. ಈ ಇದ್ದದ್ದೇ ಎಷ್ಟು ರೊಟ್ಟಿ? 5 ರೊಟ್ಟಿ 2 ಮೀನು. ಇದನ್ನು ಯೇಸ್ವಾಮಿ ಸ್ತೋತ್ರ ಮಾಡಿ ಪ್ರಾರ್ಥಿಸಿ ಎಲ್ಲ ಶಿಷ್ಯರ ಕೈ ಕೊಟ್ಟರು. ಶಿಷ್ಯರು ಏನು ಮಾಡಿದರು, ಇದನ್ನು ಜನರಕ್ಕೆ ಕೊಡಲಿಕ್ಕೆ ಆರಂಭಿಸಿದರು. ಇದು ಕೊಟ್ಟಂಗೆ ಜಾಸ್ತಿ ಆಗ್ತಾನೆ ಇದೆ. ನಾನಾಗಿದ್ದರೆ ಕೇಳ್ತಾ ಇದ್ದೆ, ಅಯ್ಯೋ ಇಷ್ಟು ಜನರಿಗೆ ಇಷ್ಟೆಲ್ಲಿ ಸಾಕಾಗ್ತದೆ ಸ್ವಾಮಿ, ಇಷ್ಟು ಜನರಿಗೆ ಇಷ್ಟೆಲ್ಲಿ ಸಾಕಾಗ್ತದೆ ಅಂತ ನಮ್ಮ ರೆಸ್ಪಾನ್ಸ್ ಅದು. ಆದರೆ ಯೇಸ್ವಾಮಿ ಗೊತ್ತು, ಈ ತೆಗೆದುಕೊಂಡು ಹೋಗ್ತಾ ಇರುವಂಥ ಜನರ ರೆಸ್ಪಾನ್ಸ್ ಒಳ್ಳೆ ಇತ್ತು. ಅವರು ಇದನ್ನು ಕೊಡಲಿಕ್ಕಾಗಿ ಆರಂಭಿಸಿದಾಗ ಅಲ್ಲಿ ದೊಡ್ಡ ಒಂದು ಸಮೃದ್ಧಿ ಉಂಟಾಗಲಿಕ್ಕೆ ಆರಂಭಿಸಿತು.
ನನ್ನ ಕರ್ತನು ಏನು ಮಾಡಿದ್ರು, ಆಮೆನ್, ತೃಪ್ತರಾಗಿ ಮಿಕ್ಕುವ ಹಾಗೆ ನಿಮ್ಮ ಜೀವಿತದಲ್ಲಿ ದೇವರನ್ನು ನಡೆಸ್ತಾರೆ. ಇಲ್ಲಿವರೆಗೂ ನಿಮ್ಮ ಮನೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ ಕೊರತೆ, ತೊಂದರೆಗಳು ಮಾತ್ರ ಇರ್ಬೋದ್ರಿ, ಇಲ್ಲ ಅಂತ ಹೇಳೋದಿಲ್ಲ ನಾನು. ಬಟ್ ಇವತ್ತಿನಿಂದ ನೀವು ನಂಬ್ತೀರಾ? ಕೆಲವು ವಿಷಯಗಳ ಮುಂದೆ ನನ್ನ ರೆಸ್ಪಾನ್ಸನ್ನು ದೇವ್ರು ನೋಡ್ತಾರೆ. ಇಲ್ಲಿ ನಾನು ಕರೆಕ್ಟಾಗಿ ರೆಸ್ಪಾಂಡ್ ಮಾಡಿದರೆ ನನ್ನಲ್ಲಿ ಇರುವಂಥದ್ರಲ್ಲಿ ಅದ್ಭುತ ಮಾಡಲಿಕ್ಕೆ ದೇವ್ರ ಶಕ್ತರು. ನನ್ನಲ್ಲಿ ಇರುವಂಥದ್ರಲ್ಲಿ ಕಮಾನ್, ನಿಮ್ಮಲ್ಲಿ ಇರುವಂಥದ್ರಲ್ಲಿ ತೃಪ್ತಿಪಟ್ಟು ದೇವರ ಮುಂದೆ ಅದಕ್ಕೋಸ್ಕರ ಕೃತಜ್ಞತೆ ಸಲ್ಲಿಸಿ. ಆಗಲೇ ನನ್ನ ದೇವರ ಅದ್ಭುತ ಪ್ರಾರಂಭಿಸುವುದಲ್ಲ. ಇಲ್ಲಿ ನಡೆದದ್ದು ಇಷ್ಟೇನೆ, ಇದ್ದದ್ರಲ್ಲಿ ತೃಪ್ತರಾದಾಗ ಆಮೇಲೆ ಬಾಕಿ ಉಳಿಲಿಕ್ಕೆ ಪ್ರಾರಂಭಿಸ್ತು. ತುಂಬ ಬಾಕಿ ಉಳಿತು. ನಾನು ಹೇಳ್ತೀನಿ ರೀ, ಇವತ್ತು ಮುಂಚೆ ನಿಮ್ಗೆ ಏನು ಅರ್ಥ ಆಗ್ತಿದ್ರು ಈ ಒಂದು ವಾಕ್ಯ, ಒಂದು ಶಬ್ದ, ಒಂದು ಪದ ಅರ್ಥ ಮಾಡ್ಕೊಳ್ರಿ. ಎಲ್ಲ ವಿಷಯಗಳ ಮಧ್ಯದಲ್ಲಿ ದೇವರ ಎದುರು ನೋಡೋದೇನು? ನಮ್ಮ ಪ್ರತಿಕ್ರಿಯೆ. ವಾಟ್ ಈಸ್ ಮೈ ರೆಸ್ಪಾನ್ಸ್ ಈಸ್ ವಾಟ್ ಗಾಡ್ ವಾಂಟ್ಸ್. ಪರಿಸ್ಥಿತಿ ಏನೇ ಆಗಿರಲಿ, ಇದರ ಮಧ್ಯದಲ್ಲಿ ಮೈ ರೆಸ್ಪಾನ್ಸ್ ಇಸ್ ಇಂಪಾರ್ಟೆಂಟ್ ಟು ಗಾಡ್. ಅದ್ಭುತ ನಡೆಯೋದು ನನ್ನ ಪ್ರತಿಕ್ರಿಯೆ ಮೇಲೇ ಅದ್ಭುತ ನಡೆಯೋದು. ಕಮಾನ್, ಎಲ್ಲ ಕಣ್ಗಳು ಮುಚ್ಚಲ್ಪಡಲಿ. ಕರ್ತನ ಸಮ್ಮುಖದಲ್ಲಿ ನಮ್ಮನ್ನು ಒಪ್ಪಿಸ್ಕೊಡುವ. ನಿಮ್ಮ ಜೀವಿತದಲ್ಲಿ ಇಲ್ಲಿವರೆಗೂ ಇಲ್ಲದಂತಹ ಒಂದು ಅಭಿವೃದ್ಧಿ ದೇವರು ಅನುಗ್ರಹಿಸಿಕೊಡ್ತಾರೆ. ಇಲ್ಲಿವರೆಗಿದ್ದ ಕೊರತೆಗಳೆಲ್ಲ ನೀಗಿಸ್ತಾರೆ. ನಿಮ್ಮ ಜೀವಿತದಲ್ಲಿ ಇಲ್ಲಿವರೆಗೂ ನೀವು ಕಾಣದಂತಹ ಬಿಡುಗಡೆಗಳು, ಅದ್ಭುತಗಳನ್ನು ಮಾಡಲಿಕ್ಕೆ ನನ್ನ ದೇವರು ಸರ್ವಶಕ್ತರಾಗಿದ್ದಾರೆ. ಇದರ ಮಧ್ಯದಲ್ಲಿ ದೇವರ ಎದುರು ನೋಡ್ತಾ ಇರೋದು ನಿಮ್ಮ ರೆಸ್ಪಾನ್ಸ್. ನಮ್ಮ ರೆಸ್ಪಾನ್ಸ್ನ ವಿಷಯದಲ್ಲಿ ಅದರ ಮೇರೆಗೆ ಕರ್ತನ ಕಾರ್ಯ ಮಾಡುವವರಾಗಿದ್ದಾರೆ. ಕಮಾನ್, ಎಲ್ಲ ಕಣ್ಗಳು ಮುಚ್ಚಲ್ಪಡಲಿ.